ಬಳಗಾನೂರಿನ ಗಾಳಿಯೇ ಇಂದು ಒಂದು ಘೋಷಣೆ ಹೊತ್ತು ತಂದಂತಿತ್ತು, ಜೈ ಭೀಮ್ ಎಂದು. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಶ್ವರತ್ನ ಡಾ. ಬಿ.ಆರ್. ಅಂಬೇಡ್ಕರರ 135ನೇ ಜಯಂತಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು, ಪಟ್ಟಣವೇ ಒಂದು ಸಂಭ್ರಮದ ವೇದಿಕೆಯಾಗಿ ರೂಪಾಂತರಗೊಂಡಿತ್ತು. ಕಾರ್ಯಕ್ರಮವು ಬೆಳಿಗ್ಗೆಯಿಂದಲೇ ಉತ್ಸಾಹದ ಅಲೆಗಳಲ್ಲಿ ಮುಳುಗಿತ್ತು. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಂಬೇಡ್ಕರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. ಸಭಾಂಗಣದಲ್ಲಿ ನೆರೆದಿದ್ದ ಜನರ ಮುಖಗಳಲ್ಲಿ ಹೆಮ್ಮೆ, ಕೃತಜ್ಞತೆ ಮತ್ತು ಪ್ರೇರಣೆಯ ಕಿರಣಗಳು ಹೊಳೆಯುತ್ತಿದ್ದವು. ನಂತರ ಗಣ್ಯರು ಮತ್ತು ಸಾರ್ವಜನಿಕರು ಪಟ್ಟಣದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಬುದ್ಧ, ಬಸವ ಮತ್ತು ಅಂಬೇಡ್ಕರರ ನಾಮಫಲಕಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಬಸವೇಶ್ವರ ನಗರದ ನಾಮಫಲಕಕ್ಕೂ ಗೌರವ ನಮನ ಸಲ್ಲಿಸುವ ಮೂಲಕ ಸಮಾನತೆ, ಮಾನವತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ನೆನಪಿಸಿದರು. ಈ ಕ್ಷಣಗಳು ಕೇವಲ ಆಚರಣೆಯಲ್ಲ, ಒಂದು ಚಿಂತನೆಯ ಯಾತ್ರೆಯಂತೆ ಅನುಭವವಾಗಿದ್ದವು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬೃಹತ್ ಕೇಕ್ ಕತ್ತರಿಸಲಾಯಿತು. ಕೇಕ್ ಕತ್ತರಿಸುವ ಕ್ಷಣದಲ್ಲಿ ಕರತಾಡನಗಳ ಗುಡುಗು ಮೊಳಗಿದರೆ ಅಲ್ಲಿದ್ದ ಪ್ರತಿಯೊಬ್ಬರ ಮುಖದಲ್ಲೂ ಸಂತಸದ ಮಿಂಚು ಕಾಣಿಸಿತು. ನಂತರ ಸರ್ವರಿಗೂ ಕೇಕ್ ಹಂಚುವ ಮೂಲಕ ಜಯಂತಿಯನ್ನು ಹಬ್ಬದ ಸಿಹಿತನದಿಂದ ತುಂಬಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಶಿವಕುಮಾರ ನಾಯಕ ಅವರು, ಅಂಬೇಡ್ಕರ್ ಕೇವಲ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅವರ ಆದರ್ಶಗಳು ಸಮಾಜದ ಪ್ರತಿಯೊಂದು ಹಂತದಲ್ಲೂ ಬೆಳಕು ಚೆಲ್ಲುತ್ತಿವೆ ಎಂದು ಹೇಳಿದರು. ಉಪಾಧ್ಯಕ್ಷ ಹುಸೇನ್ ಭಾಷಾ ಬೂದಗುಂಪ ಅವರು, ಸಮಾನತೆ ಮತ್ತು ನ್ಯಾಯಕ್ಕಾಗಿ ಅಂಬೇಡ್ಕರ್ ಹೋರಾಟ ನಮ್ಮೆಲ್ಲರಿಗೂ ದಾರಿದೀಪ ಎಂದು ಅಭಿಪ್ರಾಯಪಟ್ಟರು. ಮಾಜಿ ಅಧ್ಯಕ್ಷ ಬಿ. ತಿಕ್ಕಯ್ಯರವರು ಅಂಬೇಡ್ಕರರ ಜೀವನ ಹೋರಾಟವನ್ನು ಸ್ಮರಿಸಿ, ಅವರು ಅವಮಾನಗಳ ಮಧ್ಯೆಯೇ ಸಂವಿಧಾನದ ಮಹಾಶಿಲ್ಪಿಯಾಗಿ ಹೊರಹೊಮ್ಮಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸದಸ್ಯರಾದ ಹನುಮೇಶ ಹೂಗಾರ್, ಮಂಜುನಾಥ ಸ್ವಾಮಿ, ಬಸವರಾಜಸ್ವಾಮಿ ಗುಣಾರಿ, ಹುಸೇನಪ್ಪ, ಹಿರಿಯ ಮುಖಂಡರಾದ ತಿಕ್ಕಯ್ಯ, ಬಿ. ಮಹಾಬಳೇಶ್ವರ ಹಡಪದ, ಸುರೇಶ ಡಿ. ಎಸ್. ಇಸ್ಮಾಯಿಲ್ ಸಾಬ್ ಚೌಧರಿ, ಯಂಕಪ್ಪ ನಾಯಕ, ರಿಯಾಜ್ ನಾಯ್ಕ, ಮಾಜಿ ಸದಸ್ಯ ರಾಜಶೇಖರ ಶಂಕರಬಂಡಿ, ಮುಖಂಡರಾದ ಸಂತೋಷ ಅಂಬ್ಲಿ, ಅಮರೇಶ ಗಚ್ಚಿನಮನಿ, ಆರಕ್ಷಕ ರೇವಣಸಿದ್ದಪ್ಪ, ಆಲಂಭಾಷ ಹಣಿಗಿ, ವೀರೇಶಸ್ವಾಮಿ ಗುಣಾರಿ, ಮೌನೇಶ ಡಿ. ಎಸ್. ವಿಶ್ವನಾಥ ಶಿಕ್ಷಕರು, ಸಂಜಯಕುಮಾರ ಜೈನ್, ಮೂಕಪ್ಪ ನಾಯಕ, ರಾಘವೇಂದ್ರ ಯಾದವ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇದಲ್ಲದೆ ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗ, ಹೋರಾಟಗಾರರು ಮತ್ತು ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು. ಎಲ್ಲರೂ ಸೇರಿ ಈ ದಿನವನ್ನು ಕೇವಲ ಹಬ್ಬವಲ್ಲ, ಒಂದು ಚಳವಳಿಯ ಆತ್ಮವಾಗಿ ಆಚರಿಸಿದರು. ಬಳಗಾನೂರಿನ ಬೀದಿಗಳಲ್ಲಿ ಇಂದು ನೀಲಿ ಬಣ್ಣದ ಉತ್ಸಾಹ ಹರಿದಂತಿತ್ತು. ಅದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಅಂಬೇಡ್ಕರರ ಆದರ್ಶಗಳ ನಿತ್ಯಜ್ಯೋತಿ ಎಂದು ಹೇಳಬಹುದು. ವರದಿ: ಸುರೇಶ ಬಳಗಾನೂರು.